ಈಗಾಗಲೇ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಒಂದು 7ರಿಂದ 8 ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆಲ್ರೆಡಿ ಈ ಪ್ರಾಬ್ಲಮ್ ನಿಮಗೆ ಕೊಟ್ಟಿದ್ದೆ, ಮತ್ತೊಮ್ಮೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ನಾವು ಪ್ರಾಬ್ಲಮನ್ನು ತಿಳ್ಕೊಳ್ಳೋಣ. ಪ್ರಾಬ್ಲಮ್ ಏನಿದೆ? ಬೆಲ್ಗಮ್ ಟ್ರೇಡರ್ಸ್ expect that its EBIT in the current year would be rupees 1 lakh. ಅಂದರೆ ಕರೆಂಟ್ ಇಯರ್ದಲ್ಲಿ ಬೆಲ್ಗಮ್ ಟ್ರೇಡರ್ಸ್ದ EBIT 1 ಲಕ್ಷ ಇದೆ. ನೆಕ್ಸ್ಟ್ ಸೆಂಟೆನ್ಸ್, ದ ಫರ್ಮ್ ಹ್ಯಾಸ್ 5% ಬಾಂಡ್ಸ್ ಅಗ್ರಿಗೇಟಿಂಗ್ rupees 4 lakh. ಇದರ ಅರ್ಥ ಏನು? 5% ಬಾಂಡ್ಸ್ ಅಂದರೆ ಇದರ ಅರ್ಥ ಸ್ಪೆಷಲಿ ಇಟ್ ಈಸ್ ಎ ಡಿಬೆಂಚರ್. 5% ಡಿಬೆಂಚರ್ ಅಂದರೆ ಸಾಲ, ಲೋನ್. 5% ಡಿಬೆಂಚರ್ ಲೋನ್ ತೊಗೊಂಡಿದ್ದಾರೆ. ಎಷ್ಟು ತೊಗೊಂಡಿದ್ದಾರೆ? 5%ಲೇ 4 lakh rupees ಅಮೌಂಟನ್ನು ಲೋನ್ದಲ್ಲಿ ತೊಗೊಂಡಿದ್ದಾರೆ, ಅಂದರೆ ಡಿಬೆಂಚರ್ಸ್ ತೊಗೊಂಡಿದ್ದಾರೆ. ನೆಕ್ಸ್ಟ್, ಆ್ಯಂಡ್ 10% ಪ್ರಿಫರೆನ್ಸ್ ಶೇರ್ಸ್. ನೋಡಿರಿ, ಎಲ್ಲರೂ ನನಗೆ ಮೌಸ್ದ ಕರ್ಸರ್ ಕೀ ಇದೆ, ಅದು ಸರಿಯಾಗಿ ನೋಡ್ಬೇಕು ನಾವು. ಆ್ಯಂಡ್ 10% ಪ್ರಿಫರೆನ್ಸ್ ಶೇರ್ಸ್, 10% ಪ್ರಿಫರೆನ್ಸ್ ಶೇರ್ ಇದೆ. 10% ಪ್ರಿಫರೆನ್ಸ್ ಶೇರ್ ಇದೆ. ನೆಕ್ಸ್ಟ್, ಅಮೌಂಟಿಂಗ್ ಟು rupees 2 lakh. ಆ ಪ್ರಿಫರೆನ್ಸ್ ಶೇರ್ ಅಮೌಂಟ್ ಎಷ್ಟಿದೆ? 2 lakh ಇದೆ. ಅಂದರೆ ಕಂಪ್ನಿಯಲ್ಲಿ ಪ್ರಿಫರೆನ್ಸ್ ಶೇರ್ ಇದೆ, ಅದರ ಅಮೌಂಟ್ 2 lakh ಇದೆ. ವಾಟ್ ವುಡ್ ಬಿ ದ ಅರ್ನಿಂಗ್ ಪರ್ ಶೇರ್ ಅಸ್ಯೂಮಿಂಗ್ ದ EBIT ಬೀಯಿಂಗ್? ಅಂದರೆ ವಾಟ್ ಬಿ ದ ಅರ್ನಿಂಗ್ ಪರ್ ಶೇರ್ ಅಂದರೆ EPS ಎಷ್ಟಾಗಬಹುದು? ಎಲ್ಲ ನಾವು ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ ಇವೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ EBIT ಎಷ್ಟಾಗಬಹುದು ಅಂತ ಕೇಳಿದ್ದಾನೆ. ಒಂದಿದು ಪ್ರೆಸೆಂಟಿದು ತೊಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನೊಂದು ಕೊಡ್ತಾನೆ ಮುಂದೋಗಿ. A rupees 60,000. ಒಮ್ಮೆ 60,000 EBIT ತೊಗೊಂಡು ಮಾಡಿರಿ, ಎಷ್ಟಾಗಬಹುದು? B ಇನ್ನೊಂದು ಕಾಲಮ್ ಪ್ರಿಪೇರ್ ಮಾಡಬೇಕು. 1,40,000 ಅಂದರೆ 1,40,000 rupees EBIT ತೊಗೊಂಡ್ರೆ ಎಷ್ಟಾಗಬಹುದು? ಅಂದರೆ ಟೋಟಲಿ ನೀವಿಲ್ಲಿ 3 ಕಾಲಮ್ಸ್ ಪ್ರಿಪೇರ್ ಮಾಡಬೇಕು. EBIT ಒಂದು ಕರೆಂಟ್ EBIT 1 lakh, ಸೆಕೆಂಡ್ ಒನ್ 60,000 EBIT, ಥರ್ಡ್ ಒನ್ 40,000 EBIT. ಓಕೆ, ನೆಕ್ಸ್ಟ್, ಹೌ ವುಡ್ EPS ಅಫೆಕ್ಟೆಡ್? ಅಂದರೆ ಈ ರೀತಿ ನಾವು 60,000, 1,40,000 ಮತ್ತು ಕರೆಂಟ್ ಇಯರ್ 1 lakh ಈ ಬೇಸ್ ಮೇಲೆ ನಾವು ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ EPS ಮೇಲೆ ಯಾವ ಪ್ರಮಾಣದಲ್ಲಿ ಇಫೆಕ್ಟ್ ಆಗಬಹುದು? ಹೌ ವುಡ್ EPS ಅಫೆಕ್ಟೆಡ್? ದ ಫರ್ಮ್ ಕ್ಯಾನ್ ಬಿ ಅಸ್ಯೂಮ್ಡ್ ಟು ಬಿ ಇನ್ ದ 50% ಟ್ಯಾಕ್ಸ್ ಬ್ರ್ಯಾಕೆಟ್. ಫರ್ಮ್ದು ಎಷ್ಟು ಟ್ಯಾಕ್ಸ್ ಎಷ್ಟಿದೆ? 50% ಟ್ಯಾಕ್ಸ್ ಇದೆ. ದ ನಂಬರ್ ಆಫ್ ಇಕ್ವಿಟಿ ಶೇರ್ ಆಫ್ ಆರ್ rupees, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಆರ್ 10,000 rupees ಅಲ್ಲ, ಇದು ನಂಬರ್ ಆಫ್ ಇಕ್ವಿಟಿ ಶೇರ್ ಇದೆ. 10,000 ಇಕ್ವಿಟಿ ಶೇರ್ಸ್ ಅದಾರೆ, 10,000 ಇಕ್ವಿಟಿ ಶೇರ್ಸ್ ಅದಾರೆ. ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊಲ್ಯೂಷನ್ ನೋಡಿರಿ, ಇದು ಸೊಲ್ಯೂಷನ್ ಇದೆ. ಸ್ವಲ್ಪ ನೋಡಿರಿ ಪ್ರಾಬ್ಲಮ್ ಹೆಂಗೆ, ಸೊಲ್ಯೂಷನ್ ಹೆಂಗೆ ಮಾಡಿದ್ದಾರೆ. ಆಲ್ರೆಡಿ ಸೊಲ್ಯೂಷನ್ನ ನಿಮ್ಮ ಗ್ರೂಪಿಗೆ ಶೇರ್ ಮಾಡಿದ್ದೆ, ಮತ್ತೊಮ್ಮೆ ನೋಡಿರಿ. ಟೋಟಲಿ ಇಷ್ಟು ಕಾಲಮ್ ಅದ ನೋಡಿರಿ. ಇಲ್ಲಿ ಸೊಲ್ಯೂಷನ್ ನೋಡಿರಿ, ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊಲ್ಯೂಷನ್. ಈ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮತ್ತೊಮ್ಮೆ ಕ್ಯಾಲ್ಕುಲೇಷನ್ ಆಫ್ EPS ಬೆಲ್ಗಮ್ ಟ್ರೇಡರ್ಸ್. ಇಲ್ಲಿ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ ಕಾಲಮ್, ಸೆಕೆಂಡ್ ಕಾಲಮ್ ಕರೆಂಟ್ ಇಯರ್ ಕಾಲಮ್, ಥರ್ಡ್ ಕಾಲಮ್ A ಕಾಲಮ್, ಫೋರ್ತ್ ಕಾಲಮ್ B ಕಾಲಮ್. ಪರ್ಟಿಕ್ಯುಲರ್ ಕಾಲಮ್ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಪರ್ಟಿಕ್ಯುಲರ್ ಕಾಲಮ್ ಕರೆಂಟ್ ಇಯರ್ ಅಂದರೆ ಕರೆಂಟ್ ಇಯರ್ EBIT ಎಷ್ಟಿತ್ತು? 1 lakh. ಓಕೆ, A ಕಾಲಮ್ ಮೀನ್ಸ್ ಅಲ್ಲಿ EBIT ಇನ್ನೊಂದೆರಡು EBIT ಕೊಟ್ಟ ನೋಡಿರಿ. ಒಂದು 60,000 EBIT ಕೊಟ್ಟಿದ್ದಾನೆ, ಒಂದು 1,40,000. ಅಂದರೆ ಟೋಟಲಿ ಕರೆಂಟ್ ಇಯರ್ದ ಕ್ಯಾಲ್ಕುಲೇಷನ್ ಮಾಡಿದಾಗ EPS ಎಷ್ಟು ಬರ್ಬೋದು? ಎರಡನೇದು, ಈ 1 lakhದಿಂದ 40,000 ಡಿಡಕ್ಟ್ ಮಾಡಿದಾಗ ಉಳಿತೆಷ್ಟು? 60,000. ಈ 60,000 EBIT ಬಂದಾಗ ಎಷ್ಟಾಗಬಹುದು? ಮತ್ತೊಮ್ಮೆ 40,000 ಇನ್ಕ್ರೀಸ್ ಮಾಡಿದ್ರೆ, ಈ 1 lakhದಲ್ಲಿ 40,000 ಇನ್ಕ್ರೀಸ್ ಮಾಡಿದ್ರೆ EPS ಎಷ್ಟಾಗಬಹುದು? ತಿಳಿತು? ಏನೂ ಮಾಡಿಲ್ಲ. ಕರೆಂಟ್ EBITದಲ್ಲಿ 40,000 ಡಿಕ್ರೀಸ್ ಮಾಡಿದ್ದಾನೆ, ಕರೆಂಟ್ EBITದಲ್ಲಿ 40,000 ಇನ್ಕ್ರೀಸ್ ಮಾಡಿದ್ದಾನೆ, ಇಷ್ಟೇ. ಓಕೆ, ಈ ಪ್ರಮಾಣ ಆದಾಗ ಯಾವ ರೀತಿ EPS ಒಳಗೆ ಇಫೆಕ್ಟ್ ಆಗ್ತದೆ ಅದನ್ನು ತಿಳ್ಕೊಬೇಕು. ನೆಕ್ಸ್ಟ್, EBIT ತೊಗೊಂಡಿವಿ 3 ಕಾಲಮ್ದಲ್ಲಿ. ಫಸ್ಟ್ EBIT 1 lakh, 60, 140 ಲೆಸ್. ಇಲ್ಲಿ ಲೆಸ್ ಏನು ಮಾಡಬೇಕು? ಇಂಟ್ರೆಸ್ಟ್ ಆನ್ ಡೆಪ್ಟ್. ಆಲ್ರೆಡಿ ನಮ್ಮ ಕಡೆ ಏನಿತ್ತು? ಬಾಂಡ್ ಇತ್ತು. ಆ ಬಾಂಡಿಗೆ ಏನಂದಿ ನಾವು? ಡಿಬೆಂಚರ್ ಅಂದಿವಿ ನೋಡಿರಿ. ಬಾಂಡ್ ಇತ್ತು. ದ ಫರ್ಮ್ ಹ್ಯಾಸ್ 5% ಬಾಂಡ್, ಟೋಟಲ್ ಅಮೌಂಟ್ ಈಸ್ 4 lakh. ಅಂದರೆ 4 lakh rupees ನಮ್ಮ ಕಡೆ ಸಾಲ ಇದೆ, ಡಿಬೆಂಚರ್ ಇದೆ, ಅದರ ಮೇಲೆ ಬಡ್ಡಿ ಕೊಡಬೇಕು. ಎಕ್ಸ್ಪೆನ್ಸಸ್ ಆದ ಕಾರಣ ಎಕ್ಸ್ಪೆನ್ಸಸ್ ಕೊಡ್ತೀರಿ. EBIT ಅಂದರೆ ಪ್ರಾಫಿಟ್ದಿಂದ ಇಂಟ್ರೆಸ್ಟ್, ಎಕ್ಸ್ಪೆನ್ಸಸ್ ಕೊಡ್ತೀವಿ ಅಂದರೆ ಲೆಸ್ ಮಾಡಬೇಕು, ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕು. ಅದಕ್ಕೆ ಲೆಸ್ ಇಂಟ್ರೆಸ್ಟ್ ಆನ್ ಡೆಪ್ಟ್ 5% ಆನ್ rupees 4 lakh.
ಅಂದರೆ 4 ಲ್ಯಾಕ್ ರುಪೀಸ್ ಡಿಬೆಂಚರ್ ಇತ್ತು, ಅದರ ಮೇಲೆ 5% ಇಂಟ್ರೆಸ್ಟ್. ಆದ ಕಾರಣ ಇದು ನಾವು ಲೆಸ್ ಮಾಡ್ತೀವಿ 1 ಲ್ಯಾಕ್ EBITದಿಂದ. ಅಂದರೆ 5% ಮೇಲೆ 4 ಲ್ಯಾಕ್ ಮೇಲೆ 5% ಮಾಡಿದ್ರೆ ಎಷ್ಟು ಬಂತು? 20,000. ಕ್ಯಾಲ್ಕುಲೇಟರ್ ನೋಡಿರಿ, 4 ಲ್ಯಾಕ್ ಮೇಲೆ 5% ಮಾಡಿದ್ರೆ ಎಷ್ಟಾಯಿತು? 20,000. ಆದ ಕಾರಣ 20,000 ಫಸ್ಟ್ ಕಾಲಮ್. ನೆಕ್ಸ್ಟ್ ಇಲ್ಲಿಯೂ ಸೆಕೆಂಡ್ ಎ ಮತ್ತು ಬಿ ಕಾಲಮ್ದಲ್ಲಿ ಸೇಮ್ ಎಕ್ಸಿಸ್ಟಿಂಗ್ ಏನು ಸ್ಟ್ರಕ್ಚರ್ ಇತ್ತು ಕಂಟಿನ್ಯೂ ಆಗ್ತದೆ. ಮತ್ತು 4 ಲ್ಯಾಕ್ ಮೇಲೆ 5% 20,000, ಮತ್ತು 4 ಲ್ಯಾಕ್ ಮೇಲೆ 5% 20,000. 3 ಕಾಲಮ್ ಒಳಗೆ 20 20 20. ಯಾಕೆ ಬರಿತಾ ಇದ್ದೀವಿ ಅಂದರೆ ಫಸ್ಟ್ ಕಾಲಮ್ದಲ್ಲಿ ಕರೆಂಟ್ದಲ್ಲಿ ಬರೀತೀರಿ. ಸೆಕೆಂಡ್ ಕಾಲಮ್ ಏನಿದೆ ಎ ಅಂದರೆ ಡಿಕ್ರೀಸ್ ಆದರೆ, ಅಂದರೆ ನಿಮ್ಮ ನೆಕ್ಸ್ಟ್ ಇಯರ್ದಲ್ಲಿ ಏನಾದರೂ 1 ಲ್ಯಾಕ್ದೊಳಗೆ 40,000 EBIT ಡಿಕ್ರೀಸ್ ಆದರೆ 60 ಬಂತು. 60 ಬಂದಾಗ ನೆಕ್ಸ್ಟ್ ಇಯರ್ದಲ್ಲಿ ನಿಮ್ಮ ಕಡೆ ಸೇಮ್ ಡಿಬೆಂಚರ್ ಪ್ರಿಫರೆನ್ಸ್ ಶೇರ್ ಯಾವಾಗಲೂ ಇರ್ತಾವಲ್ಲ ರೀ, ಇದ್ದರೆ ನೀವು ಎವ್ರಿ ಟೈಮ್ ನೀವು ಇಂಟ್ರೆಸ್ಟ್ ಕೊಡಬೇಕಲ್ಲ. ಆದ ಕಾರಣ 60 ಆದ್ರೇನೂ ನಾವು ಏನು ಕೊಡಬೇಕು ರೀ? ಬಡ್ಡಿ ಕೊಡಬೇಕು. ಪ್ರಾಫಿಟ್ ಮುಂದೆ ಫ್ಯೂಚರ್ದಲ್ಲಿ ಇನ್ಕ್ರೀಸ್ 40,000 ಅಂದರೆ 1 ಲ್ಯಾಕ್ 40 ಆದರೂ ನಾವು ಮುಂದೆ ಏನು ಕೊಡಬೇಕು ರೀ? ಇಂಟ್ರೆಸ್ಟ್ ಕೊಡಬೇಕು. ಆದ ಕಾರಣ ಈ 3 ಕಾಲಮ್ ಪ್ರಿಪೇರ್ ಮಾಡ್ತಾರೆ. ಯಾವ ಪ್ರಕಾರದಲ್ಲಿ ಹೆಚ್ಚಿಗಾದರೆ ಎಷ್ಟು ಇಫೆಕ್ಟ್ ಆಗ್ತದೆ, ಕಡಿಮೆ ಆದರೆ ಎಷ್ಟು ಇಫೆಕ್ಟ್ ಆಗ್ತದೆ. ಆದರೆ ನಮ್ಮ ಕಡೆ ಇರೋ ಸಾಲ ಇರುವುದೇ, ಆದ ಕಾರಣ ಪ್ರತಿ ವರ್ಷ ಸಾಲದ ಮೇಲೆ ನಾವು ಬಡ್ಡಿ ಕೊಡಲೇಬೇಕು. ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಅದ್ರ ಮೇಲೆ ನಾವು ಬಡ್ಡಿ ಕೊಡಲೇಬೇಕು. ಆದ ಕಾರಣ 3 ಕಾಲಮ್ 20 20 20. ಓಕೆ. ನೆಕ್ಸ್ಟ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸನ್ನು ಕೊಡಬೇಕು ನಾವು. EBIT ಈಗೇನು ಬಂತು EBITದಿಂದ ಇಂಟ್ರೆಸ್ಟ್ ಕೊಡಿದ್ರಿ, ರಿಮೈನಿಂಗ್ ಅಮೌಂಟ್ 80,000 40,000 1 ಲ್ಯಾಕ್ 20,000. ಇದಕ್ಕೇನಂತೀವಿ? ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತೀವಿ. ಅಂದರೆ EBIT ಒಳಗಿಂದು ಇಂಟ್ರೆಸ್ಟ್ ಲೆಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಏನು ಉಳಿದಲ್ಲ ಅದಕ್ಕೇನಂತೀವಿ ನಾವು EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಅಂದರೆ ಕರೆಂಟ್ ಇಯರ್ದಲ್ಲಿ 80,000 ಉಳಿತಾ ಇದೆ, ಏನಾದರೂ 60,000 ಇದ್ದಿದ್ದರೆ EBIT ಅವಾಗ ಎಷ್ಟು ಉಳಿಬೋದು? 40 ಉಳಿಬೋದು. 140 ಇದ್ದರೆ 120 ಉಳಿತದ, ಅದಕ್ಕೆ EBT. ಈ EBT ಒಳಗಿಂದ ಏನು ಮಾಡಬೇಕು ನಾವು? ಲೆಸ್ ಟ್ಯಾಕ್ಸ್ 50% ಟ್ಯಾಕ್ಸ್ ಆನ್ EBT. EBT 80,000 ಇಂಟು 50% 40,000. ಓಕೆ. ಅಂದರೆ EBT ಮೇಲೆ 50% ಚಾರ್ಜ್ ಮಾಡಬೇಕು. ಏನು EBT ಇದೆಯಲ್ಲ 3 ಕಾಲಮ್ದಲ್ಲಿ ಅದರ ಮೇಲೆ, ಅಂದರೆ 80 ಮೇಲೆ 50% ಎಷ್ಟಾಯಿತು? 40,000. ನೆಕ್ಸ್ಟ್ ಎ ಕಾಲಮ್ದಲ್ಲಿ ನೋಡಿರಿ, ಇದು 40 ಇದೆ. ಈ 40 ಮೇಲೆ 50% ಅಂದರೆ ಎಷ್ಟಾಯಿತು? 20,000. ಕರೆಕ್ಟ್. ನೆಕ್ಸ್ಟ್ ಏನಿದೆ ನೋಡಿರಿ, ಇದು 1 ಲ್ಯಾಕ್ 20 ಇದೆ. 1 ಲ್ಯಾಕ್ 20 ಮೇಲೆ 50% ಎಷ್ಟಾಯಿತು? 60,000. ಅಂದರೆ ಇದು ಟ್ಯಾಕ್ಸ್ EBIT ಮೇಲೆ ಚಾರ್ಜ್ ಮಾಡಬೇಕು, EBT ಮೇಲೆ ಚಾರ್ಜ್ ಮಾಡಬೇಕು. 50% ಚಾರ್ಜ್ ಮಾಡಿದಾಗ 40 20 60 ಸೇಮ್ ಹಾಫ್ ಅಮೌಂಟ್ ಬಂತು. ಈ ಹಾಫ್ ಅಮೌಂಟನ್ನು ಡಿಡಕ್ಟ್ ಮಾಡ್ತೀರಿ. 80 ಮೈನಸ್ 40 40,000 ರಿಮೈನಿಂಗ್ ಅಮೌಂಟ್. 40 ಮೈನಸ್ 20 20,000 ರಿಮೈನಿಂಗ್ ಅಮೌಂಟ್. 1 lakh 20,000 minus 60,000 is remaining amount. That whatever the remaining amount is remained, it is called as earning after tax or EAIT, earning after interest and tax. ಇದನ್ನು ನೀವು ಅನ್ಬಹುದು. ಓಕೆ. ಸಿ ಹಿಯರ್ earning after tax 40,000 20,000 60,000. ನೆಕ್ಸ್ಟ್ ಈ ಟ್ಯಾಕ್ಸ್ ಕೊಟ್ಟಿದ್ರಿ ಮತ್ತು ಇಂಟ್ರೆಸ್ಟ್ ಕೊಟ್ಟಿರಿ, ಉಳಿತೇನು? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡಬೇಕು. ನಿಮ್ಮ ಕಡೆ ಪ್ರಿಫರೆನ್ಸ್ ಶೇರ್ ಇದೆ. ಸಿ ಹಿಯರ್ ಪ್ರಾಬ್ಲಮ್ ತೋರಿಸ್ತಾ ಇದೀನಿ ನೋಡಿರಿ. 10% ಮೌಸ್ ಕರ್ಸರ್ ನೋಡಿರಿ, 10% ಪ್ರಿಫರೆನ್ಸ್ ಶೇರ್ ಎಷ್ಟು ಅಮೌಂಟ್ ಇದೆ? 2 ಲ್ಯಾಕ್. ಅಂದರೆ ಎವ್ರಿ ಇಯರ್ ನೀವು 2 ಲ್ಯಾಕ್ ಮೇಲೆ 10% ಪ್ರಾಫಿಟ್ ಯಾರಿಗೆ ಕೊಡಬೇಕು? ಪ್ರಿಫರೆನ್ಸ್ ಶೇರಿಗೆ ಕೊಡಬೇಕು. ಅದಕ್ಕೇನಂತೀವಿ? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್. ಓಕೆ. ಈಗ ನಿಮ್ಮ ಕಡೆ ಅಮೌಂಟ್ ಎಷ್ಟು ಉಳಿತದೆ ರೀ? ನೋಡಿರಿ, ನಿಮ್ಮ ಕಡೆ ಅಮೌಂಟ್ ಎಷ್ಟು ಉಳಿತದ? ನಿಮ್ಮ ಕಡೆ ಅಮೌಂಟು ಈಗ 40 ಉಳಿದಿದೆ, 20 ಉಳಿದಿದೆ, 60 ಉಳಿದಿದೆ. ಅದರ ಮೇಲೆ ಅಂದರೆ ಈಗ ನಮ್ಮ ಕಡೆ ಟೋಟಲ್ ಪ್ರಿಫರೆನ್ಸ್ ಶೇರ್ಸ್ 2 ಲ್ಯಾಕ್ ಇದೆ. ಆ 2 ಲ್ಯಾಕ್ ಮೇಲೆ 10% ಮಾಡಿದ್ರೆ ಎಷ್ಟು ಬಂತು? 20,000. 20,000 ಈಚ್ ಟೈಮ್ದಲ್ಲಿ ನಾವು ಯಾರಿಗೆ ಡಿವಿಡೆಂಡ್ ಕೊಡಬೇಕು ರೀ? ಪ್ರಿಫರೆನ್ಸ್ ಶೇರಿಗೆ ಡಿವಿಡೆಂಡ್ ಕೊಡಬೇಕು. ಅಂದರೆ ಪ್ರಿಫರೆನ್ಸ್ ಶೇರ್ 10% ಆನ್ 2 ಲ್ಯಾಕ್ 20,000. ಇಲ್ಲೂ ಪ್ರಿಫರೆನ್ಸ್ ಶೇರ್ ಸೇಮ್ ಇರ್ತದೆ ರೀ. ಮತ್ತು ಪ್ರಿಫರೆನ್ಸ್ ಶೇರ್ 10% ಆನ್ 2 ಲ್ಯಾಕ್ 20,000. ಇಲ್ಲೂ ಪ್ರಿಫರೆನ್ಸ್ ಶೇರ್ ಸೇಮ್ ಇರುತ್ತದೆ 10% ಆನ್ 2 ಲ್ಯಾಕ್ 20,000. ಓಕೆ. 20 20 20. ಓಕೆ ಸರ್, ಡಿಬೆಂಚರ್ ಅಮೌಂಟ್ ಸೇಮ್ ಬತ್ತು, ಪ್ರಿಫರೆನ್ಸ್ ಶೇರ್ ಅಮೌಂಟ್ ಸೇಮ್ ಬತ್ತು, ಖರೆ ಟ್ಯಾಕ್ಸ್ ಚೇಂಜ್ ಬತ್ತಲ್ರಿ ಸರ್. ಕರೆಕ್ಟ್. ಟ್ಯಾಕ್ಸ್ ಯಾಕೆ ಚೇಂಜ್ ಬರ್ತಂದರೆ ಟ್ಯಾಕ್ಸ್ ನಾವು EBT ಮೇಲೆ ಚಾರ್ಜ್ ಮಾಡಿವಿ. ನೋಡಿ EBT ಚೇಂಜ್ ಅದ ನೋಡಿರಿ, 80 40 80 40 120 ಇದೆ. ಆದರೆ ಇಲ್ಲಿ ನಾವು ಡಿಬೆಂಚರ್ 5% ಮಾಡಿದಾಗ ಎಷ್ಟಿತ್ತು ಅಮೌಂಟ್? ಇಲ್ಲಿ 4 ಲ್ಯಾಕ್ ಸೇಮ್ ಅಮೌಂಟ್ ಚಾರ್ಜ್ ಮಾಡಿವಿ. ಇಲ್ಲಿ ಪ್ರಿಫರೆನ್ಸ್ ಶೇರ್ಗೆ ಡಿವಿಡೆಂಡ್ 10% ಕೊಟ್ಟಾಗ ಎಷ್ಟು ಅಮೌಂಟ್ ಇದೆ? 2 ಲ್ಯಾಕ್ ಸೇಮ್. ಅಂದರೆ ಎವ್ರಿ ಟೈಮ್ ಸೇಮೇ. ನಮ್ಮ ಕಡೆ ಪ್ರಾಫಿಟ್ 40 ಇದ್ರೂ 60,000 ಇದ್ರೂ 2 ಲ್ಯಾಕ್ ಮೇಲೆ ಪ್ರಿಫರೆನ್ಸ್ ಶೇರ್ ಕೊಡಬೇಕು. ನಮ್ಮ ಕಡೆ ಅಮೌಂಟ್ 1 ಲ್ಯಾಕ್ 40,000 EBIT ಇದ್ರೂ 2 ಲ್ಯಾಕ್ ಮೇಲೆ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡಬೇಕು. ನಮ್ಮ ಕಡೆ ಅಮೌಂಟ್ EBIT 1 ಲ್ಯಾಕ್ ಇದ್ರೂ 2 ಲ್ಯಾಕ್ ಅಮೌಂಟ್ ಮೇಲೆ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡಲೇಬೇಕು. ಅದಕ್ಕೆ 20,000 20,000 20,000 2 ಲ್ಯಾಕ್ ಮೇಲೆ 10% ಚಾರ್ಜ್ ಮಾಡಿವಿ. ಅದಕ್ಕೆ 20 20 20. ಈಗ ಏನು EAT ಇತ್ತು ಅದರಂದು ನಾವೇನು ಮಾಡ್ತೀವಿ? ಲೆಸ್ 20,000 ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡ್ತೀವಿ. 40 ಮೈನಸ್ 20
20,000, 40 minus 20 minus 20. ಓಕೆ, ಕರೆಂಟ್ ಕಾಲಮ್ದಲ್ಲಿ 40,000 EAT ಇತ್ತು, ಅದ್ರಾಗ 20,000 ಡಿವಿಡೆಂಡ್ ಕೊಟ್ಟಿವಿ, ಉಳಿತೆಷ್ಟು 20,000. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಮ್ಮ ಪ್ರಾಫಿಟ್ ಎ ಅಂದರೆ 60,000 ಆಗಿದ್ದರೆ ನಮ್ಮ ಕಡೆ EAT ಎಷ್ಟಿತ್ತು ನಮ್ಮ ಕಡೆ 20,000 ಇತ್ತು. 20,000 EAT ಇದ್ದಾಗ ನಾವು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ 20 ಕೊಟ್ಟರೆ ನಮಗೆ ಪ್ರಾಫಿಟಿಂದ ಏನೂ ಉಳಿಯೋಲ್ಲ. ನಮಗಂದರೆ ಯಾರಿಗೆ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಪ್ರಾಫಿಟ್ ಏನೂ ಉಳಿಯಲ್ಲ. ಏನಾದರೆ 60,000 EBT ಇದ್ದಿದ್ದರೆ ನಮಗೆ ಮುಂದೆ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಪ್ರಾಫಿಟ್ ಏನೂ ಉಳಿಯಲ್ಲ, ನಿಲ್, ಝೀರೋ. ಏನಾದರೂ ನೆಕ್ಸ್ಟ್ ಇಯರ್ ನಮಗೆ 1,40,000 EBT ಆಗಿದ್ದರೆ, ಈಗ ನಾವು ಏನಾದರೂ ಪ್ರಿಫರೆನ್ಸ್ ಶೇರ್ ಡಿವಿಡೆಂಟ್ ಕೊಟ್ಟಿದ್ರೆ ನಮಗೆ ಎಷ್ಟು ಪ್ರಾಫಿಟ್ ಉಳಿತದೆ ರೀ? 40,000. ನೋಡಿರಿ, 60,000 ಉಳಿದಿತ್ತು, 20,000 ಡಿವಿಡೆಂಡ್ ಕೊಟ್ರಿ, ಉಳಿತೆಷ್ಟು 40,000. ಓಕೆ, ಸಿ ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ 20,000, 0, 40,000. 20 ಹೆಂಗೆ ಗೊತ್ತಿದೆ? 40 minus 20 ಅಂದರೆ 40 ಒಳಗೆ 20,000 ಡಿವಿಡೆಂಡ್ ಕೊಟ್ರಿ, 20 ಉಳಿತು, 20 minus 20 ನಿಲ್, 60 minus 20 40,000. ಈಗ ನಮ್ಮ ಕಡೆ ಟೋಟಲ್ ಇಕ್ವಿಟಿ ಶೇರ್ ಎಷ್ಟು ಹೋಲ್ಡರ್, ಈಗ ಉಳಿದಂಥ ಪ್ರಾಫಿಟ್ ಏನು ಉಳಿದ ನೋಡಿರಿ, 20,000 ಪ್ರಾಫಿಟ್ ಉಳಿತು, ಇದು 40,000 ಪ್ರಾಫಿಟ್ ಉಳಿತು. ಈ ಪ್ರಾಫಿಟ್ ಯಾರಿಗೆ ಕೊಡಬೇಕು? ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಅಂದರೆ ಈ ಉಳಿದಂಥ ಪ್ರಾಫಿಟ್ ಬಡ್ಡಿ ಕೊಡ್ತೀರಿ, ಟ್ಯಾಕ್ಸ್ ಕೊಡ್ತೀರಿ, ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡ್ತೀರಿ, ಆಮೇಲೆ ಎಲ್ಲ ಉಳಿತು ಪ್ರಾಫಿಟ್. ಆ ಉಳಿದಂಥ ಪ್ರಾಫಿಟ್ ಯಾರು ತೊಗೋಬೇಕು? ಇಕ್ವಿಟಿ ಶೇರ್. ಅದಕ್ಕೆ ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಎಷ್ಟು ಜನ ಇಕ್ವಿಟಿ ಶೇರ್ ಹೋಲ್ಡರ್ ನಮ್ಮ ಕಡೆ ನೋಡಿರಿ, ಇಲ್ಲಿ ಅದನ್ನು ಕೊಟ್ಟಿದ್ದಾನೆ ಪ್ರಾಬ್ಲಮ್ದಲ್ಲಿ. ದ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಆರ್ 10,000. ಓಕೆ, ಅಂದರೆ 10,000 ಜನಕ್ಕೆ ಇದು ಎಷ್ಟು ಕೊಡಬೇಕು? ನಾವೀಗ 20,000 ರೂಪಾಯಿ ಹಂಚಬೇಕು. ನೋಡಿರಿ, 20,000 ಪ್ರಾಫಿಟ್ ಇದೆ, 10,000 ಜನ ಹಂಚಬೇಕು. ಪ್ರತಿಯೊಬ್ಬೊಬ್ಬರಿಗೆ ₹1 ಕೊಟ್ಟರೆ 10,000 ಹೋಯಿತು. ಇಲ್ಲಿ 20,000 ಇದೆ, ಆದರೆ ಪ್ರತಿಯೊಬ್ಬರಿಗೆ ಎಷ್ಟು ಬತ್ತು EPS? ₹2. ಅಂದರೆ ₹2 ಕೊಟ್ಟರೆ 20,000 ರೂಪಾಯಿ ಹಂಚಿಕೆ ಆಯಿತು. ಅದಕ್ಕೆ ಏನೂ ಇಲ್ಲ, 20,000 ಡಿವೈಡೆಡ್ ಬೈ 10,000 ಮಾಡಿರಿ, ಪ್ರತಿಯೊಬ್ಬರಿಗೆ ₹2 EPS ಬಂತು. ಇಲ್ಲಿ ಯಾವುದೇ ರೀತಿಯಿಂದ ನಮಗೆ ಪ್ರಾಫಿಟ್ ಆಗಿಲ್ಲ. ಕಾಲಮ್ ಬಿ ಯಾವುದೇ ರೀತಿಯಿಂದ ಪ್ರಾಫಿಟ್ ಬಂದಿಲ್ಲ. ಆದ ಕಾರಣ ಇಲ್ಲಿ ಏನಾಗುತ್ತದೆ ಅಂದರೆ ಇಲ್ಲಿ EPS ಏನೂ ಬರಲ್ಲ, ಝೀರೋ, ನಿಲ್. ನೆಕ್ಸ್ಟ್ ಥರ್ಡ್ ಕಾಲಮ್ 1,40,000 EBT ಇತ್ತು, ಇಲ್ಲಿ 40,000 ರೂಪೀಸ್ ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಇದೆ. ಡಿವೈಡೆಡ್ ಬೈ ಟೋಟಲ್ ಶೇರ್ ಹೋಲ್ಡರ್ಸ್ ಎಷ್ಟು ಅದಾರ ರೀ? 10,000. 40,000 ಡಿವೈಡೆಡ್ ಬೈ 10,000 ಮಾಡಿರಿ, ಪ್ರತಿಯೊಬ್ಬರಿಗೆ ₹4 EPS ಬರ್ತದೆ. ಓಕೆ, ಅಂದರೆ ಕರೆಂಟ್ ಇಯರ್ದಲ್ಲಿ ಇದ್ದಾಗ ₹2 EPS. ಕರೆಂಟ್ದಿಂದ ಏನಾದರೂ 40,000 ಡಿಕ್ರೀಸ್ ಆಯಿತು, 1,60,000 40,000 ಡಿಕ್ರೀಸ್ ಆದರೆ ನಮಗೆ ಯಾವುದೂ EPS ಬರಲ್ಲ. ಏನಾದರೂ ಕರೆಂಟ್ ಇಯರ್ದಿಂದ 40,000 ಇನ್ಕ್ರೀಸ್ ಆಯಿತು ನೋಡಿರಿ, 140, ಎಷ್ಟು EPS ಬರ್ಬೋದು ರೀ? ₹4. ಈಗ ಕಮೆಂಟ್ ಮಾಡಬೇಕು. ಕಮೆಂಟ್ ನೋಡಿರಿ, ಇನ್ ಕೇಸ್ ಅಸ್ಯೂಮ್ಡ್ EBIT A ಅಂದರೆ ಎ ಕಾಲಮ್, EBIT A ಈಸ್ ರಿಡಕ್ಷನ್ 40%. ಕರೆಕ್ಟ್ ರೀ, EBIT 40% ರಿಡಕ್ಷನ್, ಇದು ಬರೀಬೇಕು ನಾವು. ಕರೆಕ್ಟ್, 40% ರಿಡಕ್ಷನ್ ಆಗೈತೆ ನೋಡಿರಿ. EBIT ನೋಡ್ರಿ, 1,00,000ದಿಂದ 60 ಬಂದಿದೆ, ಎಷ್ಟು ₹1,000 ಕಡಿಮೆ ಆಯಿತು? 40,000. ಅಂದರೆ 40% ಡಿಕ್ರೀಸ್ ಆಯಿತು. ಓಕೆ, ಓವರ್ ಕರೆಂಟ್ EBIT. ದ EPS ಈಸ್ ನಿಲ್, ವಿಚ್ ರಿಸಲ್ಟ್ ಇನ್ 100% ರಿಡಕ್ಷನ್. ಅಂದರೆ ಏನಾದರೂ ಇಲ್ಲಿ ಅಂದರೆ ನೋಡಿರಿ, ಇಲ್ಲಿ EBIT 40% ರಿಡಕ್ಷನ್ ಆಯಿತು. ಆದ ಕಾರಣ ಇಲ್ಲಿ EPS ನಿಲ್ ಬಂದಿದೆ. ನಿಲ್ ಬರೋದ್ರಿಂದ ಅದಕ್ಕೆ ಎಷ್ಟು ಪರ್ಸೆಂಟ್ಲೇ ಡಿಕ್ರೀಸ್ ಆಯ್ತು ರೀ? EPS 100%ಲೇ ರಿಡಕ್ಷನ್ ಆಯಿತು. ಅಂದರೆ ಕರೆಂಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಈ ಏನಾದರೂ 60,000 EBIT ಆಗಿದ್ದರೆ ನಮ್ಮದು ರಿಡಕ್ಷನ್ ಎಷ್ಟಾಗ್ಬೋದು? 100%ಲೇ EPS ರಿಡಕ್ಷನ್ ಆಗ್ತದೆ. ತೋರಿಸಿದ ಕ್ಯಾಲ್ಕುಲೇಷನ್ ಹೆಂಗೆ? 100%. ಇಲ್ಲಿ ನೋಡಿರಿ ಕ್ಯಾಲ್ಕುಲೇಷನ್ ಸೀದೆ ನೋಡ್ರಿ ಕ್ಯಾಲ್ಕುಲೇಷನ್. EPS ರಿಡಕ್ಷನ್ ಪರ್ಸೆಂಟೇಜ್ ತೆಗಿಬೇಕಾದ್ರೆ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಆಗಿದೆ? ಡಿಫ್ರೆನ್ಸ್ ಎಷ್ಟಾಗಿದೆ ನೋಡಿ, ಡಿಫ್ರೆನ್ಸ್ ಎಷ್ಟಾಗಿದೆ? ನೋಡ್ರಿ, ಡಿಫ್ರೆನ್ಸ್ ಅಂದರೆ ಏನು? ಹೋದ ವರ್ಷ EPS ಎಷ್ಟಿತ್ತಲ್ಲ ಆ EPS ಮತ್ತು ಈ ವರ್ಷ EPS ಎಷ್ಟು ಬಂತು, ಅದು ಡಿಫ್ರೆನ್ಸ್ ಅಂತೀವಿ. ಅಂದರೆ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಹೆಂಗೆ ತೆಗಿಬೇಕಂದ್ರೆ, ಹೋದ ವರ್ಷ ನಮಗೆ EPS ಎಷ್ಟು ಬಂದಿತ್ತು? 2 ಬಂದಿತ್ತು. ಈ ವರ್ಷ EPS ಎಷ್ಟು ಬಂದಿದೆ? 0 ಬಂದಿದೆ. ಅಂದರೆ ಉಳಿತೆಷ್ಟು? ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಯಿತು? -2. ಆದ ಕಾರಣ ಡಿಫ್ರೆನ್ಸ್ ಅಮೌಂಟ್ ಈಸ್ 2. ಓಕೆ, ಡಿಫ್ರೆನ್ಸ್ ಇಲ್ಲಿ ತೊಗೋಬೇಕು. ಪಾಸ್ಟ್ EPS ಅಂದರೆ ಪಾಸ್ಟ್ EPS ಎಷ್ಟಿದೆ? ಇಂಟು 100. ಆದ ಕಾರಣ ನೋಡ್ರಿ, 2 ಡಿವೈಡೆಡ್ ಬೈ 2 ಇಂಟು 100. 2 ಯಾಕೆ ಬರ್ತಂದರೆ ಡಿಫ್ರೆನ್ಸ್ ಎಷ್ಟು ಪರ್ಸೆಂಟ್ಲೇ ಡಿಕ್ರೀಸ್ ಆಗಿದೆ? ಎಷ್ಟು ಅಮೌಂಟ್ ಡಿಕ್ರೀಸ್ ಆಗಿದೆ? 2. ಪ್ರೀವಿಯಸ್ ಇಯರ್ ಎಷ್ಟಿತ್ತು ಪಾಸ್ಟ್ EPS? 2 ಇತ್ತು, ಇಂಟು 100 ಅಂದರೆ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಯಿತು? 100%. ಓಕೆ, ನೆಕ್ಸ್ಟ್
ಅದಕ್ಕೆ ನಾವು ಬರ್ದಾರ ನೋಡ್ರಿ ಇ ಪಿ ಎಸ್ ಈಸ್ ನಿಲ್ ವಿಚ್ ರಿಸಲ್ಟ್ ಇನ್ 100% ರಿಡಕ್ಷನ್. ನೆಕ್ಸ್ಟ್ ವೇರ್ ಆ್ಯಸ್ ಇನ್ ಕೇಸ್ ಆಫ್ ಇ ಬಿ ಐ ಟಿ ಬಿ ಅಂದರೆ ಬಿ ಇದಾಗ ಬರ್ನೋ ಇ ಬಿ ಐ ಟಿ ಬಿ ವಿಚ್ ರಿಜಿಸ್ಟರ್ಡ್ 40% ಇಂಕ್ರೀಸ್. ಕರೆಕ್ಟ್ ನೋಡಿರಿ 1 ಲ್ಯಾಕ್ದಿಂದ 140ಗೆ ಬಂದಿದೆ ಅಂದರೆ ಎಷ್ಟು ಅಮೌಂಟ್ ಇಂಕ್ರೀಸ್ ಆಯಿತು 40,000. ಅದು ಪರ್ಸೆಂಟೇಜ್ದಲ್ಲಿ ಮಾಡಿದಾಗೂ 40% ಬರ್ತದೆ. ಅದಕ್ಕಂತ ಬಿದಲ್ಲಿ ವಿಚ್ ರಿಜಿಸ್ಟರ್ 40% ಇಂಕ್ರೀಸ್ ಓವರ್ ಕರೆಂಟ್ ಇ ಬಿ ಐ ಟಿ ಕಂಪೇರ್ ಮಾಡಿದಾಗ ಬಿದಲ್ಲಿ 40% ಇಂಕ್ರೀಸ್ ಆಗಿದೆ. ದ ಇ ಪಿ ಎಸ್ ಡಬಲ್ಡ್ ಫ್ರಾಮ್ 2 to 4. ನೋಡಿರಿ ಇ ಪಿ ಎಸ್ ಮೊದಲು ಕರೆಂಟ್ ಇಯರ್ದಲ್ಲಿ 2 ಇತ್ತು. ಏನಾದರೂ 40,000 rupees ಇಂಕ್ರೀಸ್ ಆದರೆ ಇ ಬಿ ಐ ಟಿ 1 to 140ಗೆ ಬಂದರೆ ನಮ್ದು ಇ ಪಿ ಎಸ್ ಏನಾಗೈತೆ ರೀ ಡಬಲ್ ಆಗ್ತದೆ ನೋಡಿರಿ 2ದಿಂದ 4ಗೆ ಬರ್ತದೆ ಅಂತ ನೋಡಿರಿ. ಇ ಪಿ ಎಸ್ ಇಸ್ ಡಬಲ್ಡ್ ಫ್ರಾಮ್ 2 to 4. ಅದು ಪರ್ಸೆಂಟೇಜ್ದಲ್ಲಿ ಮಾಡಿದಾಗ ಎಷ್ಟಾಯಿತು ಅದೂ 100 ಬರ್ತದೆ ನೋಡಿರಿ. ಅದೇ 2ದಿಂದ 4 ಬಂದಾಗ ಈಗ ನೋಡಿರಿ ಈ 2ದಿಂದ 4ಗೆ ಬಂದಾಗ ಎಷ್ಟು ಪರ್ಸೆಂಟೇಜ್ಲಿ ಇ ಪಿ ಎಸ್ ಇಂಕ್ರೀಸ್ ಆಗೈತಿ ಅದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಎಷ್ಟು ಪರ್ಸೆಂಟೇಜ್ ಬರ್ತದೆ 100%. ಸೊ 100 ಹೆಂಗೆ ಬಂತು ಅದಕ್ಕೂ ಕ್ಯಾಲ್ಕುಲೇಷನ್ ನೋಡಿರಿ. ಎಷ್ಟು ಪರ್ಸೆಂಟೇಜ್ ಇಂಕ್ರೀಸ್ ಆಗೈತೆ ನೋಡಿರಿ, ಎಷ್ಟು ಪರ್ಸೆಂಟೇಜ್ ಇಂಕ್ರೀಸ್ ಆಗೈತಿ ನೋಡಿರಿ. ಈ ಸೆಕ್ಷನ್ ನೋಡಿ, ಈ ಸೆಕ್ಷನ್ ನೋಡಿ ಎಲ್ಲರೂ. ಹಾಂ ನೋಡಿರಿ ಕರೆಂಟ್ ಇಯರ್ದಲ್ಲಿ 2 ಇತ್ತು ಮೈನಸ್ ಮೈನಸ್ ಈಗ ಪ್ರೆಸೆಂಟ್ ಇಯರ್ದಲ್ಲಿ ಎಷ್ಟಾಗಿದೆ 4 ಆಗಿದೆ. ಅಂದರೆ ಎಷ್ಟು ಅಮೌಂಟ್ ಇಂಕ್ರೀಸ್ ಆಯಿತು 2 rupees ಇಂಕ್ರೀಸ್ ಆಯಿತು. ಆದ ಕಾರಣ ನಾವಿಲ್ಲಿ ಏನು ಮಾಡ್ತೀವಿ ಇಲ್ಲಿ 2 ಆಗಬೇಕಿದು. ಹಾಂ ಆದ ಕಾರಣ ಏನು ಮಾಡ್ತೀವಿ ಫಾರ್ಮುಲಾ ನೋಡಿರಿ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಬಂದಿದೆ 2 ಬಂದಿದೆ. ಡಿಫ್ರೆನ್ಸ್ 2 ಪಾಸ್ಟ್ ಇ ಪಿ ಎಸ್ ಎಷ್ಟಿತ್ತು 2 ನೆಕ್ಸ್ಟ್ ಇಂಟು 100 ಇದು ಇಂಟು 100. ಓಕೆ ಸಿ ದಟ್ ಫುಲ್ಲಿ ನೋಡ್ರಿ 2 into 2 divided by 2 ಯಾಕಂತಂದರೆ ಡಿಫ್ರೆನ್ಸ್ 2 ನೋಡಿರಿ 2 ಹೆಂಗೆ ನೋಡಿರಿ ಇಲ್ಲಿದೆ ನೋಡಿರಿ. ಹೋದ ವರ್ಷ ಡಿಫ್ರೆನ್ಸ್ ಫಾರ್ಮುಲಾ ಇದೆ ಡಿಫ್ರೆನ್ಸ್ 2 ಇದೆ. ಡಿಫ್ರೆನ್ಸ್ 2 ಹೆಂಗೆ ಬರ್ತಂದರೆ ಡಿಫ್ರೆನ್ಸ್ ತೆಗಿಬೇಕಾದ್ರೆ ಪಾಸ್ಟ್ ಮೈನಸ್ ಪಾಸ್ಟ್ ಇಯರ್ದಲ್ಲಿದ್ದಂಥ ಇ ಪಿ ಎಸ್ ಮತ್ತು ಈಗ ಏನಾದರೂ 140 ಇದ್ದಾಗ ಇ ಪಿ ಎಸ್ ಅಂದರೆ ಪಾಸ್ಟಲ್ಲಿ ಕರೆಂಟ್ ಇಯರ್ದ ಇ ಪಿ ಎಸ್ ಎಷ್ಟಿತ್ತು 2 ಇತ್ತು. ಈಗ ಏನಾದರೂ 140 ಇದ್ದಾಗ ಇ ಪಿ ಎಸ್ ಎಷ್ಟಿತ್ತು 4 ಆಗಿದೆ. 4 ಆಗೈತಲ್ಲ ನೋಡಿರಿ ಇಲ್ಲಿ ನೋಡಿರಿ 4 ಆಗೈತಲ್ಲ ರೀ. ಮತ್ತು ಆ 2 - 4 ಮಾಡಿದಾಗ ಟೋಟಲ್ ಡಿಫ್ರೆನ್ಸ್ ಎಷ್ಟಿದೆ 2. ಅದಕ್ಕೆ ಡಿಫ್ರೆನ್ಸ್ದಲ್ಲಿ 2 ಬರೀತೀರಿ. ಓಕೆ ಡಿವೈಡೆಡ್. ನೆಕ್ಸ್ಟ್ ಪಾಸ್ಟ್ ಇ ಪಿ ಎಸ್ ಎಷ್ಟಿತ್ತು ನೋಡಿರಿ. ಪಾಸ್ಟ್ ಇ ಪಿ ಎಸ್ ನಿಂದು 2 ಇತ್ತು. ಅದಕ್ಕೆ 2 ಇಂಟು 100 ಅಂದರೆ ಎಷ್ಟು ಪರ್ಸೆಂಟ್ಲಿ ಇಂಕ್ರೀಸ್ ಆಯಿತು 100% ಇಂಕ್ರೀಸ್ ಆಯಿತು. ಅದೇ ರೀತಿ ಓಲ್ಡ್ನು ಹಿಂಗೆ ಇದೆ ನೋಡಿರಿ ಏನು ಡಿಕ್ರೀಸ್ ಆದಾಗ. ಓಕೆ ಅದೇ 4 ವಿಚ್ ಈಸ್ ರಿಪ್ರೆಸೆಂಟ್ 100% ಇನ್ಕ್ರೀಸ್. ಇಲ್ಲಿ 2ದಿಂದ 4 ಬಂದಾಗ ನಮ್ಮದು ಇ ಪಿ ಎಸ್ 100% ಇಂಕ್ರೀಸ್ ಆಗಿದೆ. ಓಕೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ ಇಲ್ಲಿ ಏನಾದರೂ ಡೌಟ್ ಇದ್ದರೆ ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಎರಡನೇದೇನೆಂದರೆ ಈ ವಿಡಿಯೋಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಿಮಗೆ ಏನಾದರೂ ವಿಡಿಯೋ ಬಂದರೆ ಆ ವಿಡಿಯೋ ನಿಮಗೆ ಈಸಿಯಾಗಿ ಸಿಗ್ಬೋದು. ಓಕೆ